ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಶಿರಸಿ ರಾಜಕೀಯದಲ್ಲಿ ಆಸ್ಪತ್ರೆ ವಿಚಾರವಾಗಿ ಆರಂಭವಾದ ವಾಕ್ಸಮರ ಇದೀಗ ಮತ್ತೊಂದು ತಿರುವು ಪಡೆದುಕೊಂಡಿದೆ. ಶಾಸಕ ಭೀಮಣ್ಣ ನಾಯ್ಕ್ ವಿರುದ್ಧ ವೈಯಕ್ತಿಕ ಹೋರಾಟ ಮಾಡುತ್ತಿಲ್ಲ, ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳ ವಿರುದ್ಧವೇ ನನ್ನ ಹೋರಾಟ ಎಂದು ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸ್ಪಷ್ಟನೆ ನೀಡಿದ್ದಾರೆ. ತಮ್ಮ ವಿರುದ್ಧ ಕೇಳಿ ಬಂದಿರುವ ಆರೋಪಗಳಿಗೆ ಅವರು ನೀಡಿರುವ ಪ್ರತಿಕ್ರಿಯೆ ಏನು? ಇಲ್ಲಿದೆ ಸಂಪೂರ್ಣ ವರದಿ. ಶಿರಸಿಯಲ್ಲಿ ಆಸ್ಪತ್ರೆ ಅವ್ಯವಸ್ಥೆ ವಿಚಾರವಾಗಿ ನಡೆಯುತ್ತಿರುವ ರಾಜಕೀಯ ಚರ್ಚೆಗೆ ಬಿಜೆಪಿ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಅನಂತಮೂರ್ತಿ ಹೆಗಡೆ ಸ್ಪಷ್ಟನೆ ನೀಡಿದ್ದಾರೆ. ಶಾಸಕ ಭೀಮಣ್ಣ ನಾಯ್ಕ್ ಅವರ ವಿರುದ್ಧ ತಾವು ಯಾವುದೇ ಅಸಂವಿಧಾನಿಕ ಅಥವಾ ಅವಹೇಳನಕಾರಿ ಪದಗಳನ್ನು ಬಳಸಿಲ್ಲ. ಭೀಮಣ್ಣ ನಾಯ್ಕ್ ಅವರ ಬಗ್ಗೆ ವೈಯಕ್ತಿಕವಾಗಿ ಗೌರವವಿದ್ದು ಜನರ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡಿರುವುದೇ ಹೊರತು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ತಮ್ಮ ಹೋರಾಟ ವೈಯಕ್ತಿಕ ವಿರುದ್ಧವಲ್ಲ, ವ್ಯವಸ್ಥೆಯಲ್ಲಿರುವ ಸಮಸ್ಯೆಗಳ ವಿರುದ್ಧ. ತಮ್ಮ ಮಾತು ತಪ್ಪು ಎಂದು ಸಾಬೀತಾದರೆ ಜನರ ಮುಂದೆ ಉತ್ತರಿಸಲು ಸಿದ್ಧವಾಗಿದ್ದೇನೆ ಎಂದು ತಿಳಿಸಿದರು. ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗ ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ವಿರುದ್ಧ ಮಾಡಲಾಗದ ಆರೋಪಗಳನ್ನು ಅನಂತಮೂರ್ತಿ ಹೆಗಡೆ ತಳ್ಳಿಹಾಕಿದ್ದಾರೆ. ತಾವು ಯಾವುದೇ ವೈದ್ಯರನ್ನು ಅವಮಾನಿಸಿಲ್ಲ, ನಮ್ಮ ಹೇಳಿಕೆಗಳನ್ನು ತಿರುಚಿ ಬಿಂಬಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರ ಸಮಸ್ಯೆಗಳ ಕುರಿತು ಪ್ರಶ್ನೆ ಮಾಡುವುದು ವಿರೋಧ ಪಕ್ಷದ ಹಕ್ಕು. ಆಸ್ಪತ್ರೆಯ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತಿರುವುದು ಜನರ ಹಿತದೃಷ್ಟಿಯಿಂದ ಮಾತ್ರ ಎಂದು ತಿಳಿಸಿದ್ದಾರೆ. ಇತ್ತೀಚೆಗೆ ಭೀಮಣ್ಣ ನಾಯ್ಕ್ ಅಭಿಮಾನಿ ಬಳಗ ಅನ್ನುವಂತಹ ಒಂದು ತಂಡ ಪತ್ರಿಕಾಗೋಷ್ಠಿಯನ್ನು ಮಾಡುತ್ತೆ, ನನ್ನ ವಿರುದ್ಧ ಕೆಲವು ಆರೋಪಗಳನ್ನು ಮಾಡುತ್ತೆ. ಅದ್ರ ಬಗ್ಗೆ ಉತ್ತರವನ್ನು ಕೊಡ್ತಾ ಇದ್ದೇನೆ, ಪತ್ರಿಕಾ ಹೇಳಿಕೆಯನ್ನು ಕೊಡ್ತಾ ಇದ್ದೇನೆ. ಅವ್ರು ಏನು ಹೇಳ್ತಾರೆ ಅಂದರೆ, ಒಂದನೇದಾಗಿ ಶಾಸಕರ ಬಗ್ಗೆ ತಾವು ಏನು ಅವಾಚ್ಯವಾಗಿ ಮಾತನಾಡಿದಿರಿ, ಶಾಸಕರ ತಾಕತ್ತನ್ನು ಪ್ರಶ್ನೆ ಮಾಡಿದಿರಿ ಅಂತ ಹೇಳ್ತಾರೆ. ನಾನು ಅದಕ್ಕೆ ಉತ್ತರ ಕೊಡ್ತೇನೆ. ಶಾಸಕರ ಬಗ್ಗೆ ನಾನು ಯಾವುದೇ ಅಸಂವಿಧಾನಿಕವಾದ ಶಬ್ದವನ್ನು ಉಪಯೋಗಿಸಿ ತಾವು ತೋರಿಸಿ. ಒಂದೇ. ಎರಡನೇ ಪಾಯಿಂಟು, ತಾಕತ್ತಿನ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ ಅಂಥೇಳಿ. ನಾನು ಹೇಳಿರುವಂಥದ್ದು ಶಿರಸಿಯ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯ ಬಗ್ಗೆ ಶಾಸಕರಿಗೆ ಮಾತನಾಡುವ ನೈತಿಕ ತಾಕತ್ತು ಇದೆಯೋ ಅಂಥೇಳಿ. ನೈತಿಕ ತಾಕತ್ತು ಅಂತಂದರೆ, ಈಗ 1 ವರ್ಷ ಆಯಿತು ಬಿಲ್ಡಿಂಗ್ ರೆಡಿಯಾಗಿ, ಯಾವುದೇ ರೀತಿಯ ಟೆಂಡರ್ ಕರೆದಿಲ್ಲ ವೈದ್ಯಕೀಯ ಉಪಕರಣಗಳಿಗೆ. ಆ ಕಾರಣದಿಂದಾಗಿ ನೈತಿಕ ತಾಕತ್ತು ಪ್ರಶ್ನೆ ಮಾಡಿದ್ದೇನೆ ಹೊರತು ತೋಳಿನ ತಾಕತ್ತು ದುಡ್ಡಿನ ತಾಕತ್ತನ್ನು ಅಲ್ಲ. ಹಾಗೆ ಎರಡನೇ ಪ್ರಶ್ನೆ, ಡಾಕ್ಟ್ರಿಗೆ ಇವರು ದನ ಕಾಯೋರು ಅಂತ ಹೇಳಿದ್ದಾರೆ ಅಂತ ಹೇಳ್ತೀರಿ. ಎಲ್ಲಿ ಹೇಳಿದ್ದೇನೆ? ನಿಮಗೆ ಯಾರು ಹೇಳಿದ್ರು ಈ ಮಾತನ್ನೆಲ್ಲ? ನೀವು ಎಲ್ಲೆಲ್ಲೋ ಹೇಳಿದ ಕೇಳಿಕೊಂಡು, ಯಾರೋ ಹೇಳಿದ ಕೇಳಿಕೊಂಡು ಬಂದು ಪತ್ರಿಕಾಗೋಷ್ಠಿ ಮಾಡಿದ್ರೆ ನಾನು ಜವಾಬ್ದಾರಿ ಅಲ್ಲ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡಿಕೊಂಡು, ಓದಿಕೊಂಡು, ವಿಡಿಯೋ ನೋಡಿಕೊಂಡು ಪತ್ರಿಕಾಗೋಷ್ಠಿ ಮಾಡಬೇಕಾಗಿ ವಿನಂತಿ. ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಇನ್ನೊಂದು ಭಾಳ ಬೇಜಾರಾಗಿರೋ ವಿಚಾರ ಏನಂತಂದರೆ, ನನ್ನ ಜಾತಿಯನ್ನು ಪ್ರಶ್ನೆ ಮಾಡ್ತೀರಿ. ನನಗೆ ಅದು ಭಾಳ ನೋವಾಗಿದೆ. ನಿನ್ನ ಜಾತಿ, ಆ ಜಾತಿ ಹುಟ್ಟಿದವನು ಈ ಥರ ಮಾತಾಡ್ತೀಯ, ಇದೆಲ್ಲ ಯಾಕೆ ಬೇಕ್ರಿ? ನೋಡಿ, ನಾರಾಯಣ ಗುರುಗಳು ಏನು ಹೇಳಿದ್ದಾರೆ? ಜಾತಿಯನ್ನು ಹೇಳಬೇಡ, ಜಾತಿಯನ್ನು ಯೋಚಿಸಬೇಡ, ಜಾತಿಯನ್ನು ಕೇಳಬೇಡ ಅಂಥೇಳಿ ಸ್ವಾಮಿ ನಾರಾಯಣ ಗುರುಗಳು ಹೇಳಿದ್ದಾರೆ. ನಾವೆಲ್ಲರೂ ಕೂಡ ನಾರಾಯಣ ಗುರುಗಳು ಭಕ್ತರಾಗಿ ನಾವು ಮತ್ತೆ ಮತ್ತೆ ಜಾತಿಯನ್ನೆಲ್ಲ ಪ್ರಶ್ನೆ ಮಾಡುವಂಥದ್ದು ತಪ್ಪಲ್ವಾ? ಈ ಒಂದು ನಾಗರಿಕ ಸಮಾಜದಲ್ಲಿ ನಾವೆಲ್ಲ ಒಂದು, ನಾವೆಲ್ಲ ಬಂದು, ನಾವೆಲ್ಲ ಒಂದು ಅಂತೇಳಿ ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ. ನಾನು ಅದನ್ನೇ ನಂಬಿದ್ದೇನೆ. ಹಾಗೆ ಇನ್ನೊಂದು ಪಾಯಿಂಟ್, ತಾವು ಹೇಳ್ತೀರಿ ಇನ್ನೆಲ್ಲೇ ನೀವು ಪತ್ರಿಕಾಗೋಷ್ಠಿ ಮಾಡೋದು, ಹೋರಾಟ ಮಾಡೋದು, ಅದೇ ಜಾಗವನ್ನು ತಕ್ಕ ಪಾಠ ಕಲಿಸ್ತೇವೆ ಅಂತೇಳಿ. ಏನಿದು? ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಅಲ್ವಾ? ಪ್ರಜಾಪ್ರಭುತ್ವ ಡಾಕ್ಟರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಹೋರಾಟ ಮಾಡೋ ಹಕ್ಕಿಲ್ವಾ? ನೀವು ಅದೇ ಜಾಗಕ್ಕೆ ಬಂದು ಗಲಾಟೆ ಮಾಡ್ತೇನೆ ಅನ್ನೋ ರೀತಿಯಲ್ಲಿ, ಬೆದರಿಸೋ ರೀತಿಯಲ್ಲಿ ಮಾತನಾಡ್ತೀರಾ ಅಂತಂದರೆ ಏನು ಸ್ವಾಮಿ ಇದು? ಇನ್ನು ತಾವೇ ರಿಪಬ್ಲಿಕ್ ಆಫ್ ಶಿರಸಿ ಮಾಡಲಿಕ್ಕೆ ಕೊಟ್ಟಿದ್ದೀರಾ? ಯಾರು ಇಲ್ಲಿ ಮಾತನಾಡದೇ ಬಾರದ ಪ್ರಜಾಪ್ರಭುತ್ವವನ್ನು ಸಂಪೂರ್ಣ ನಾಶ ಮಾಡಲಿಕ್ಕೆ ಕೊಟ್ಟಿದ್ದೀರಾ ಅಂತ ಕೇಳಲಿಕ್ಕೆ ಬಯಸ್ತೇನೆ. ಹಾಗೆ 4ನೇ ಪಾಯಿಂಟ್, ಇದು ಬಹಳ ಪ್ರಮುಖವಾದದ್ದು. ನಿಮಗೆಲ್ಲ ಸಿಟ್ಟು ಯಾಕೆ ಬರ್ತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಾವು ಬಡವರಿಗಾಗಿ, ಜನರಿಗಾಗಿ ಆಸ್ಪತ್ರೆ ಕೇಳ್ತಾ ಇದ್ದೇನೆ, ಹೌದಲ್ವಾ? ಈಗ ನೋಡಿ, ಹಿಂದೆ BJP ಸರ್ಕಾರದ 142 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಸ್ಪತ್ರೆ ಕಟ್ಟಡ ನಿರ್ಮಾಣ ಆಗಿದೆ. 1 ವರ್ಷ ಆಗಿದೆ. ಅದರಲ್ಲಿ 30 ಕೋಟಿ ರೂಪಾಯಿ ವೈದ್ಯಕೀಯ ಉಪಕರಣಗಳಿಗೆ ಹಣ ಮೀಸಲಿಟ್ಟಿದ್ದರು. ಆ 30 ಕೋಟಿ ರೂಪಾಯಿ ಹೋಗಿ 5 ಕೋಟಿ ರೂಪಾಯಿ ಆಗಿದೆ. ಶಾಸಕರಿಗೆ ಪ್ರಶ್ನೆ ಕೇಳಿದೆ, ಶಾಸಕರಿಗೆ ಉತ್ತರ ಕೊಟ್ಟಿಲ್ಲ. ಅಲ್ಲಿ ಟ್ರಾಮಾ ಸೆಂಟ್ರು ಆಗಬೇಕಾಗಿತ್ತು, ಹಾರ್ಟ್ ಆಪರೇಷನ್ ಆಸ್ಪತ್ರೆ ಆಗಬೇಕಾಗಿತ್ತು, ಅದನ್ನು ಕೂಡ ಮಾಡಿಲ್ಲ. 15 ಕೋಟಿ ರೂಪಾಯಿ MRI ಮಿಷನ್, CT ಸ್ಕ್ಯಾನ್ ಮಿಷನ್ ಎಲ್ಲವೂ ಕೂಡ ಇತ್ತು, ಅದೆಲ್ಲವೂ ಕೂಡ ಮಾಯ ಆಗಿದೆ. ಇದನ್ನ ಹೇಳಿದ್ರು ಕೂಡ ತಾವು ಯಾವುದಕ್ಕೂ ಕೂಡ ತಾವು ಪ್ರಶ್ನೆ ಮಾಡ್ತಾ ಇಲ್ಲ. ಅಂದರೆ ಬಡವರ ಆಸ್ಪತ್ರೆ ಬಗ್ಗೆ ನಾವು ಧ್ವನಿ ಎತ್ತಿ ತಪ್ಪ? ಕೊನೆಯದಾಗ ಹೇಳ್ತೇನೆ, ನಾನು ಮಾಡಿದ ತಪ್ಪಾದೇನು? ಆ ಮಿಥುನ್ ನಾಯ್ಕ್ ಸಾವಿಗೆ ನ್ಯಾಯಕ್ಕೆ ಹೋರಾಟ ಮಾಡಿದ ತಪ್ಪ? ಅವ್ರ ತಂದೆ ಪುಟ್ಟಪ್ಪ ನಾಯ್ಕ್ ಅವ್ರಿಗೆ ಸಾಂತ್ವನ ಹೇಳಿದ ತಪ್ಪ? ಅವ್ರಿಗೆ ಧನ ಸಹಾಯ ಮಾಡಿದ ತಪ್ಪ? ಆ ಮಗಳಿಗೆ, ಅವನ ಪುಟ್ಟಪ್ಪ ನಾಯ್ಕ್ ಮಗಳಿಗೆ ಎಜುಕೇಷನ್ ಹೆಲ್ಪ್ ಆಗಲಿ,
ಅಂಥೇಳಿ ಒಂದು ಸರ್ಕಾರದಿಂದ ಒಂದು ಒಳ್ಳೆಯ ಪರಿಹಾರ ಬರಲಿ ಅಂತ ಹೇಳೋದು ತಪ್ಪ. ಅಂದರೆ ಬಡವರ ಕಷ್ಟಕ್ಕೆ ನಾವು ಯಾವತ್ತೂ ಹೋರಾಟ ಮಾಡಲೇಬಾರ್ದ? ದಯವಿಟ್ಟು ಬಿಡಿ, ಇದು ಒಳ್ಳೆಯದಲ್ಲ. ಈ ರೀತಿಯ ವರ್ತನೆ ಒಳ್ಳೆಯದಲ್ಲ ಅಂತ ಹೇಳ್ತಾ, ನನ್ನ ಹೋರಾಟ, ನನ್ನ ಸತ್ಯ ಧ್ವನಿ, ಪ್ರಾಮಾಣಿಕ ಧ್ವನಿ ಯಾವತ್ತೂ ಕೂಡ ಬಡವರ ಪರವಾಗಿರುತ್ತೆ ಅಂತ ಹೇಳ್ತಾ ನಾನು ಪತ್ರಿಕಾ ಹೇಳಿಕೆ ಕೊಡ್ತಾ ಇದ್ದೇನೆ.